So hi guys, today I'm going to teach you some English grammar rules as well as a different sort of sentences. So without any further ado, let's get started. ಇವತ್ತು ನಾನು ನಿಮಗೆ ಕೆಲವೊಂದು ಇಂಗ್ಲಿಷ್ ಗ್ರಾಮರ್ ರೂಲ್ಸ್ ಕಲಿಸ್ತಾ ಇದ್ದೇನೆ. ಆಮೇಲೆ ಕೆಲವೊಂದು ಡಿಫರೆಂಟ್ ಆಗಿರೋ ಸೆಂಟೆನ್ಸಸ್ ಗಳನ್ನ ನಾನು ನಿಮಗೆ ಕಲಿಸುತ್ತೇನೆ. ಸೊ ವಿತೌಟ್ ಎನಿ ಫರ್ದರ್ ಅಡೋ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ಸೊ ನಮ್ಮ ಫಸ್ಟ್ ಸೆಂಟೆನ್ಸ್ ಈ ತರ ಇದೆ ನೋಡಿ. ಟುಡೇ ಮಾರ್ನಿಂಗ್ ಲೆಟ್ ಮಿ ಆಸ್ಕ್ ಯು ಒನ್ ಕ್ವಶನ್. Today morning I did that work. Whether this sentence is correct or incorrect. Today morning I did that work. ಈ ಸೆಂಟೆನ್ಸ್ ಕರೆಕ್ಟ್ ಆಗಿದೆಯಾ ಅಥವಾ ತಪ್ಪಾಗಿದೆ? Today morning I did that work. It sounds correct but it is incorrect guys. ನೋಡಿ, ಟುಡೇ ಮಾರ್ನಿಂಗ್, ಟುಡೇ ಅಂದ್ರೆ ಏನು? ಕಂಪ್ಲೀಟ್ ಡೇ ಆಗ್ಬಿಡುತ್ತೆ. ಒಂದು ಡೇ ಪಾರ್ಟ್ ಆಗಲ್ಲ ಟುಡೇ ಅಂದ್ರೆ ಕಂಪ್ಲೀಟ್ ಡೇ. ಸೊ ಟುಡೇ ಮಾರ್ನಿಂಗ್ ಅನ್ನಬಾರದು. ಅಕಾರ್ಡಿಂಗ್ ಟು ಗ್ರಾಮರ್ ಇಟ್ ಈಸ್ ಇನ್ಕರೆಕ್ಟ್. ಟುಡೇ ಮಾರ್ನಿಂಗ್ ಅನ್ನಬಾರದು. ಹಾಗಾದ್ರೆ ಏನನ್ನಬೇಕು? ಟುಡೇ ಮಾರ್ನಿಂಗ್ ಅನ್ನಬಾರದು, ದಿಸ್ ಮಾರ್ನಿಂಗ್ ಅನ್ನಬೇಕು. ದಿಸ್ ಮಾರ್ನಿಂಗ್, ಟುಡೇ ಮಾರ್ನಿಂಗ್ ಅನ್ನಬಾರದು. ಟುಡೇ ಅಂತಂದ್ರೆ ಕಂಪ್ಲೀಟ್ ಡೇ ಆಗ್ಬಿಡುತ್ತೆ. ಸೊ ದಿಸ್ ಮಾರ್ನಿಂಗ್ ಅಂತ ಅನ್ನಬೇಕು. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಲೆಟ್ ಅಸ್ ಗೆಟ್ ಟು ನೆಕ್ಸ್ಟ್ ಸೆಂಟೆನ್ಸ್. ಶಿ ಲೈಕ್ಸ್ ಐಸ್ ಕ್ರೀಮ್, ಸೊ ಐ ಡೂ. ಅವಳಿಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ, ನನಗೇನು. ಈ ಸೆಂಟೆನ್ಸ್ ಯಾವ ತರ ಮಾಡಬೇಕು ಇಂಗ್ಲಿಷ್ ನಲ್ಲಿ? ಅವಳಿಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ, ನನಗೂ ಕೂಡ. ಈ ಸೆಂಟೆನ್ಸ್, ಕ್ಯಾನ್ ಯು ಟ್ರಾನ್ಸ್ಲೇಟ್ ದಿಸ್ ಸೆಂಟೆನ್ಸ್ ಇಂಟು ಇಂಗ್ಲಿಷ್ ಗೈಸ್? ನೋಡಿ, ವೆದರ್ ದಿಸ್ ಸೆಂಟೆನ್ಸ್ ಇಸ್ ಕರೆಕ್ಟ್ ಆರ್ ಇನ್ಕರೆಕ್ಟ್. ಶಿ ಲೈಕ್ಸ್ ಐಸ್ ಕ್ರೀಮ್, ಸೊ ಐ ಡೂ. ವೆದರ್ ದಿಸ್ ಸೆಂಟೆನ್ಸ್ ಇಸ್ ಕರೆಕ್ಟ್ ಆರ್ ಇನ್ಕರೆಕ್ಟ್. ಈ ಸೆಂಟೆನ್ಸ್ ಕರೆಕ್ಟ್ ಆಗಿದೆಯಾ ಅಥವಾ ತಪ್ಪಾಗಿದೆಯಾ? ಈಸ್ ದೇರ್ ಎನಿ ಎರರ್ ಲೈಯಿಂಗ್ ಇನ್ ದಿಸ್ ಸೆಂಟೆನ್ಸ್? ಕ್ಯಾನ್ ಯು ಪ್ಲೀಸ್ ಲೆಟ್ ಮಿ ನೋ ಅಬೌಟ್ ದಿಸ್ ಥಿಂಗ್ ವಿತ್ ಯುವರ್ ಕಮೆಂಟ್ಸ್ by sending them in the comment box. Okay, ಅರ್ಥ ಆಗ್ತಾ ಇಲ್ಲ ಅಂದ್ರೆ ನಾನೇ ಹೇಳ್ಬಿಡ್ತೀನಿ ನೋಡಿ. She likes ice cream, so I do. So I do ಅನ್ನಬಾರದು, ಇದು ತಪ್ಪಾಗ್ಬಿಡುತ್ತೆ. So I do. ಏಕೆಂದ್ರೆ ಯಾವಾಗಾದ್ರೂ ನಾವು ಸೋ ಅನ್ನ ಯೂಸ್ ಮಾಡಿದ್ರೆ ಇಂಗ್ಲಿಷ್ ಗ್ರಾಮರ್ ನಲ್ಲಿ ಇನ್ವರ್ಜನ್ ರೂಲ್ ಅಂತ ಇರುತ್ತೆ. ಇನ್ವರ್ಜನ್ ರೂಲ್. ಸೋ ತೆಗೆದುಕೊಂಡಾಗ ಆಮೇಲೆ ಹೆಲ್ಪಿಂಗ್ ಅವ್ರು ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಅಕಾರ್ಡಿಂಗ್ ಟು ದ ರೂಲ್ ಆಫ್ ಇಂಗ್ಲಿಷ್ ಗ್ರಾಮರ್. ಸೊ ಈ ಸೆಂಟೆನ್ಸ್ ಯಾವ ತರ ಆಗುತ್ತೆ? ಶಿ ಲೈಕ್ಸ್ ಐಸ್ ಕ್ರೀಮ್, ಸೋ ಡು ಐ. ಸೋ ಡು ಐ. ಸೋ ಆದ ನಂತರ ಹೆಲ್ಪಿಂಗ್ ವರ್ಬ್, ಆಮೇಲೆ ಸಬ್ಜೆಕ್ಟ್. ಎನ್ನಕ್ಕೆ ಅಂತಂದ್ರೆ ಇದು ಇನ್ವರ್ಜನ್ ರೂಲ್ ಇದೆ. ಇನ್ವರ್ಜನ್ ರೂಲ್. ಅದರ ಸಲುವಾಗಿ ನಾವು ಹೆಲ್ಪಿಂಗ್ ವರ್ಬ್ ಫಸ್ಟ್ ಹೋಗ್ತೀವಿ, ಆಮೇಲೆ ಸಬ್ಜೆಕ್ಟ್, ಆಮೇಲೆ ತೆಗೆದುಕೊಳ್ಳುತ್ತೇವೆ. ಐ ಹೋಪ್ ಯು ಗೈಸ್ ಆರ್ ಗೆಟಿಂಗ್ ಇಟ್. ಆಮೇಲೆ ಲೆಟ್ ಅಸ್ ಗೆಟ್ ಟು ಅವರ್ ನೆಕ್ಸ್ಟ್ ಸೆಂಟೆನ್ಸ್. ಐ ವೆಂಟ್ ಟು ಅಬ್ರಾಡ್. I went to abroad. Whether this sentence is correct or incorrect. ಈ ಸೆಂಟೆನ್ಸ್ ಕರೆಕ್ಟ್ ಆಗಿದೆಯಾ ಅಥವಾ ತಪ್ಪಾಗಿದೆಯಾ? I went to abroad. ಈ ಸೆಂಟೆನ್ಸ್ ನಲ್ಲೂ ತಪ್ಪಾಗಿದೆ ನೋಡಿ. I went to abroad ಬಂದಾಗ ಟು ಅನ್ನ ಯೂಸ್ ಮಾಡಬಾರದು. I went abroad ಅನ್ನಬೇಕು. I went abroad. And our next sentence, congratulations for your success. Congratulations for your success. It sounds correct. So whether this sentence is correct or incorrect, can you please let me know about this thing? Congratulations for your success. ಈ ಸೆಂಟೆನ್ಸ್ ಕರೆಕ್ಟ್ ಆಗಿದೆಯಾ ಅಥವಾ ತಪ್ಪಾಗಿದೆಯಾ ಹೇಳಬಹುದಾ? ಎಸ್, ಇದರಲ್ಲೂ ತಪ್ಪಾಗಿದೆ. ಕಂಗ್ರಾಚುಲೇಷನ್ಸ್ ಬಂದಾಗ ಫಾರ್ ಬರಬಾರದು, ಆನ್ ಬರಬೇಕು. ಕಂಗ್ರಾಚುಲೇಷನ್ಸ್ ಆನ್ ಯುವರ್ ಸಕ್ಸೆಸ್. ಏನಕ್ಕಂದ್ರೆ ಇಂಗ್ಲಿಷ್ ನಲ್ಲಿ ಒಂದು ಟಾಪಿಕ್ ಇದೆ ಬೈ ನೇಮ್ ಕೊಲೊಕೇಶನ್ಸ್. ಕೊಲೊಕೇಶನ್ಸ್ ನೀವು ಏನಾದ್ರೂ ಕಲ್ತಿದ್ದೀರಾ ಅಂದ್ರೆ ಯು ಕ್ಯಾನ್ ಗೆಟ್ ಟು ನೋ ಅಬೌಟ್ ದಿಸ್ ಥಿಂಗ್. ನಿಮಗೆ ಇದ್ರ ನಾಲೆಜ್ ಇರಬಹುದು. ಸೊ ಕಂಗ್ರಾಚುಲೇಷನ್ಸ್ ಬಂದ್ರೆ ಆನೇ ಬರಬೇಕು, ಫಾರ್ ಅಬೌಟ್ ಬರಬಾರದು. ಗ್ರಾಮರ್ ಈ ತರ ಹೇಳ್ಕೊಡುತ್ತೆ. ಸೊ ಕಂಗ್ರಾಚುಲೇಷನ್ಸ್ ಆನ್ ಯುವರ್ ಸಕ್ಸೆಸ್, ಕಂಗ್ರಾಚುಲೇಷನ್ಸ್ ಆನ್ ದಿಸ್, ಕಂಗ್ರಾಚುಲೇಷನ್ಸ್ ಆನ್ ದ್ಯಾಟ್. ಕಂಗ್ರಾಚುಲೇಷನ್ಸ್ ಬಂದಾಗ ಆನ್ ಬರಬೇಕು. ಸೊ ಐ ಹೋಪ್ ಯು ಗೈಸ್ ಆರ್ ಗೆಟಿಂಗ್. ಸೊ ಲೆಟ್ ಅಸ್ ಗೆಟ್ ಟು ನೆಕ್ಸ್ಟ್ ಸೆಂಟೆನ್ಸ್. ಐ ವಾಸ್ ಶಾಕ್ಡ್ ಟು ದ ಕೋರ್. ನೋಡಿ, ಯಾರಾದ್ರೂ ಏನೇ ಒಂದು ನ್ಯೂಸ್ ಹೇಳಿದ್ರು, ಸೊ she broke a piece of news. Because of that I was shocked to the core. ನೋಡಿ, ಅವಳು ನನಗೆ ಒಂದು ನ್ಯೂಸ್ ಹೇಳಿದಳು, ಅದು ಕೇಳಿದ ನಂತರ ನಾನು ಕಂಪ್ಲೀಟ್ಲಿ ಶಾಕ್ ಆಗ್ಬಿಟ್ಟೆ. ಕಂಪ್ಲೀಟ್ಲಿ ಶಾಕ್ ಆಗ್ಬಿಡೋದು ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಯಾವ ತರ ಅನ್ನಬೇಕು ಸೆಂಟೆನ್ಸು? ಐ ವಾಸ್ ಶಾಕ್ಡ್ ಟು ದ ಕೋರ್. ಶಾಕ್ಡ್ ಟು ದ ಕೋರ್ ಅಂದ್ರೆ ಕಂಪ್ಲೀಟ್ಲಿ ಶಾಕ್ ಆಗ್ಬಿಟ್ಟೆ, ಈ ತರ. ನೆಕ್ಸ್ಟ್ ಸೆಂಟೆನ್ಸ್. He keeps complaining and it winds me up. He keeps complaining and it winds me up.
ಅವನು ಯಾವಾಗ್ಲೂ ಒಂದು ಕಂಪ್ಲೇಂಟ್ ಆಗ್ಲಿ ಅಥವಾ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇರ್ತಾನೆ. ಅದರ ಸಲುವಾಗಿ ಅದರಿಂದ ನನಗೆ ಕೋಪ ಬರುತ್ತೆ. ಅವನು ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಾ ಇರ್ತಾನೆ. ಆ ಬಿಹೇವಿಯರ್ ಸಲುವಾಗಿ ನನಗೆ ತುಂಬಾ ಕೋಪ ಬರುತ್ತೆ. ನನಗೆ ತುಂಬಾ ಕೋಪ ಬರುತ್ತೆ ಅಂತಂದ್ರೆ ಇಟ್ ವೈಂಡ್ಸ್ ಮೀ ಅಪ್. ವೈಂಡ್ ಮೀ ಅಪ್ ಅಂದ್ರೆ ಅನಾಯ್ ಮಾಡೋದು, ತೊಂದರೆ ಕೊಡೋದು ಅಥವಾ ಬೇರೆಯವರಿಗೆ ಕೋಪಗೊಳಿಸೋದು. ಅವನು ಯಾವಾಗ್ಲೂ ಕಂಪ್ಲೇಂಟೇ ಮಾಡುತ್ತಾ ಇರ್ತಾನೆ. ಅದರ ಸಲುವಾಗಿ ಅದು ನನಗೆ ಕೋಪ ತರಿಸುತ್ತೆ. ಅವನ ಅವನ ಈ ಬಿಹೇವಿಯರ್ ನನಗೆ ಕೋಪ ತರಿಸುತ್ತೆ. ಸೊ ಈ ತರ ಸೆಂಟೆನ್ಸ್ ಅನ್ನ ಬೇಕಂದ್ರೆ ಹಿ ಕೀಪ್ಸ್ ಕಂಪ್ಲೇನಿಂಗ್, ಯಾವಾಗ್ಲೂ ಕಂಪ್ಲೇಂಟ್ ಮಾಡುತ್ತಾನೆ. ಅಂಡ್ ಇಟ್ ವೈಂಡ್ಸ್ ಮೀ ಅಪ್, ಅದರ ಸಲುವಾಗಿ ನನಗೆ ಕೋಪ ಬರುತ್ತೆ. ಇದು ನನಗೆ ಕೋಪ ಬರೋ ಹಾಗೆ ಮಾಡುತ್ತೆ. ಇಟ್ ವೈಂಡ್ಸ್ ಮೀ ಅಪ್. ಸೊ ನೆಕ್ಸ್ಟ್ ಸೆಂಟೆನ್ಸ್, ಲಾಸ್ಟ್ ಸೆಂಟೆನ್ಸ್, they have gone to foreign. They have gone to foreign. Whether this sentence is correct or incorrect? Of course it is an incorrect sentence. ಈ sentence ತಪ್ಪಾಗಿದೆ. ಈ ತರ ಅನ್ನಬಾರದು. They have gone to foreign. They have gone to a foreign country. They have gone to a foreign country. Foreign ಬಂದ ನಂತರ noun ಬರಬೇಕು. This is the rule because it is functioning as an adjective. So it should be followed by a noun. So foreign ಬಂದ ನಂತರ ಏನಾದರೂ ಹೆಸರು ಬರಬೇಕು, noun ಬರಬೇಕು. Still, if you have any confusion, you can send your comments writing your sentences where you are getting confused. I'll correct your sentences and I will let you know the correct sentences. So like this, if you want to learn English, please do subscribe to my channel. I will teach you English in sequence, in an order, because some other YouTubers, what they are doing, they are uploading their videos randomly, but I am going to teach you in a sequence, in an order. ನಾನು ನಿಮಗೆ ಒಂದು ಕರೆಕ್ಟ್ ಆದ ಆರ್ಡರ್ ನಲ್ಲಿ ಇಂಗ್ಲಿಷ್ ಕಲಿಸುವೆನು. So please do subscribe to my channel. Thank you so much.